ನಮಸ್ಕಾರ ದೇವ್ರು, ಎಲ್ರು ಹೇಗಿದ್ದೀರಾ? ನಾಳೆ ಆಯುಧ ಪೂಜೆ ಇರೋದ್ರಿಂದ ಕಾರ್ ತೊಳೆ ನಮ್ ಅವನ್ನ ಮಾತಾಡಿಸಿ ಮನೆ ಕಡೆ ಬಂದೆ. ನಮ್ಮ ಅಣ್ಣನ ಆಲ್ರೆಡಿ ಕಾರ್ನ ತೊಳೆಯಕ್ ನಿಲ್ಸಿದ್ದ. ಆಮೇಲೆ ಮತ್ತೆ ಮನೆ ಹೋಗಿ ಬಟ್ಟೆನ ಮತ್ತೆ ಪೈಪ್ನ ತಗೊಂಡು ಕಾರ್ ಹತ್ರ ಬಂದೆ. ಆಮೇಲೆ ನಮ್ಮ ಅಣ್ಣ ಟ್ಯಾಕ್ಟ್ರಿ ತಗೊಂಡ್ ಬಾ ಅಂತ ಹೇಳ್ದ. ಅದಕ್ಕೆ ಈ ಟ್ಯಾಕ್ಟ್ರಿನ ಹೊರಗೆ ತಗೋದು ಆ ಟ್ಯಾಕ್ಟ್ರಿನ ತಗೊಂಡ್ ಬಂದೆ. ಈ ಗಾಡಿ ತೊಳೆಯೋದು ಬೇಡ, ತಗೊಳ್ಳೋದು ಬೇಡ. ದೇವರು ಏನಂದ್ರೆ ಈ 3 ತಿಂಗಳಿಂದ ಈ ಟ್ರೈಲರ್ನೇ ತೆಗ್ದಿರ್ಲಿಲ್ಲ, ಇವತ್ತು ತೆಗಿತಾ ಇದೀವಿ. ನಮ್ಮ ಆಂಟಿ ಇಲ್ಲಿ ಏನಾದರೂ ಅಣಿತೈತೆ ಅಂತ ಹೇಳ್ದಂಗೆ ಇದ್ದಿದ್ರೆ ನಾನು ಮನೆಗೆ ಉಪ್ಪಿಟ್ಟು ಹಾಕ್ತಿದ್ದೆ. ನಮ್ಮ ಅಣ್ಣ ನೀಟಾಗಿ ಶಾಂಪೂ ಹಾಕಿ ತೊಳಿತಾ ಇದ್ದ. ನಾನು ಹಂಗೆ ಒಂಚೂರು ತೊಳೆಯೋಣ ಅಂತ ಹೊರಟೆ. ಈ ಟ್ರೈಲರ್ ಅಷ್ಟೇನು ಗಲೀಜಾಗಿರ್ಲಿಲ್ಲ. ಲಾಸ್ಟ್ ಟೈಮ್ ಈ ಟ್ಯಾಕ್ಟ್ರಿ ಹೊಸ ತಗೊಂಡಾಗ ಪೇಂಟ್ ಮಾಡಿಸಿ ತಗೊಂಡು ಬಂದಿದ್ದು. ನಮ್ಮ ಹೊಸ ಟ್ಯಾಕ್ಟ್ರಿ ಸ್ವಲ್ಪ ಗಲೀಜಾಗಿತ್ತು, ಅದಕ್ಕೆ ನೀಟಾಗಿ ತೊಳಿತಾ ಇದ್ದೀವಿ. ನಿಂಗೆ ಒಳ್ಳೆಣ್ಣೆ ಹಚ್ಬಿಟ್ಟು ಮೈಯೆಲ್ಲ ನೀವು ಹುಟ್ಟು ನಿಟ್ಗೆ ತೆಗಿ ತಿನ್ಕಣ್ಣೆ. ಜಳಕ ಮಾಡಿಸುತ್ತ ಬೆಳ್ಬೆಳ್ಳೆ ಬೆನ್ನ ಮುದ್ದಾಡ್ತಾ ತಿಕ್ ತಿನ್ಕಣಿ. ಕೀರು ಉಪ್ಪಿಟ್ಟು ಒಬ್ಬ. ಆಮೇಲೆ ನಮ್ಮ ಸಣ್ಣ ಟ್ಯಾಕ್ಟ್ರಿ ತಗೊಂಡ್ ಬಂದೆ. ಏನಕ್ಕೆ ಅಂತ ಹೇಳಿದ್ರೆ ಈ ಪ್ಲೇಟ್ ಇನ್ನೊಂದು ಬೋಲ್ಟ್ ಉದ್ರೋಗಿತ್ತು, ಅದಕ್ಕೆ ಅದನ್ನು ಹೊಸದಾಕಿದೆ. ಆಮೇಲೆ ನಮ್ಮ ಈ ಕಾರ್ನ ತೊಳೆಯಕ್ಕೆ ಶುರು ಮಾಡಿದ್ವಿ. ಮನೆಗೆ ಬಂದೆ. ನಮ್ಮ ಮನೇಲಿ ಚಂಡಿ ಹೂ ಪೋಣಿಸ್ತಾ ಇದ್ರು ನಾಳೆ ಪೂಜೆಗೆ. ಆಮೇಲೆ ನಮ್ಮ ಪತ್ಲು ಬಂದ್ಬಿಟ್ಟು ನನ್ನ ಗಾಡಿನೂ ತೊಳಿರಿ ಅಂತ ಹೇಳ್ದ. ಅದಕ್ಕೆ ಅವನ ಗಾಡಿನೂ ತೊಳೆದು ಕೊಟ್ವಿ. ಆಮೇಲೆ ಮನೆಗೆ ಹೋಗಿ ನಮ್ಮ ಮೋಟೋದು ಸೈಕಲ್ ತಗೊಂಡ್ ಬಂದ. ಇದನ್ನು ತೊಳಿರಿ ಅಂತ ಹೇಳಿ. ಬಾ ನೀನೇ ನೀರು ಹಿಡ್ಕೊಂಬ. ನಮ್ಮ ಅಣ್ಣರು ಪ್ರೆಷರ್ ಗನ್ನಲ್ಲಿ ವಾಟರ್ ವಾಶ್ ಮಾಡ್ತಾ ಇದ್ರು. ನಾವು ನಮ್ಮ ಸಣ್ಣ ಟ್ಯಾಕ್ಟ್ರಿ ಸ್ವಲ್ಪ ಗಲೀಜಾಗಿತ್ತು, ಅದಕ್ಕೆ ಅಲ್ಲಿಗೆ ಹೊರಟ್ವಿ. ನಮ್ಮ ಮೊದ್ಲಿಗರು ಕೂಡ ಅವ್ರ ಟ್ಯಾಕ್ಟ್ರಿನ ತೊಳಿತಾ ಇದ್ರು. ಆಮೇಲೆ ಯಶವಂತ ಅಣ್ಣಾರ್ ಬಂದ್ರು, ಅವ್ರನ್ನ ಮಾತಾಡ್ಸಿದೆ. ಓಯ್ ಸುಮ್ಮನೆ ಅಣ್ಣ, ಬೇಕಾಗಿಲ್ಲ. ಸರಣ ಫುಲ್ ಗಾಡಿ ತೊಳಿತಾ ಇದ್ದಾನೆ. ನಮ್ದು ಈ ಟ್ರೈಲರ್ ಸ್ವಲ್ಪ ಭಾಳ ಗಲೀಜಾಗಿತ್ತು, ಅದಕ್ಕೆ ನಾವು 2 ಗನ್ನಲ್ಲಿ ತೊಳಿತಾ ಇದ್ವಿ. ಆಮೇಲೆ ನಾನು ನಮ್ಮ ಅಣ್ಣ ಮಾವಿನ ಸೊಪ್ಪು ಬರ್ಕೊಂಬರೋಣ ಅಂತ ಹೊರಟ್ವಿ. ಮಾವಿನ ಸೊಪ್ಪು ಬಾಳೆಕಂದು ಎಲ್ಲ ಇಟ್ಕೊಂಡು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ದಿನಚರಿ.